ಈ ಒಂದು ದಲಿತ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಜೈ ಭೀಮ್ ವಂದನೆಗಳು. ಈಗ ನೋಡ್ರಿ, ಈ ಒಂದು ದಲಿತ ಸೇನೆ ಮೊದಲ ಹಿಂಗ ಮಾಡ್ಬೇಕ್ರಿ ಅಂತಂದಾಗ ರವಿ ಬ್ರದರ್ ಅವ್ರು ಹೇಳಿದಾಗ ಆ ಒಂದು ಅವ್ರ ಹೇಳೋದು ಇದ್ರ ಮೇಲೆ ನಾನು ತಿಳ್ಕೊಂಡ್ಬಿಟ್ಟೆ. ಹೆಂಗಂತಂದ್ರ ಅವರ ಒಂದು ತತ್ವ ಸಿದ್ಧಾಂತಗಳು, ಆ ಒಂದು ಸಂಘಟನೆಯ ತತ್ವ ಸಿದ್ಧಾಂತಗಳೇ ಬೇರೆ ಇದ್ದು, ರೂಪರೇಷೆಗಳು ಅಂತಾರಲ್ರಿ. ಹಂಗ ಈ ತರ ಮಾಡಿದಾಗ ಎಲ್ಲಾ ಸಂಘಟನೆಗಳು ಅದಾವ್ರಿ ಸಿಸ್ಟರ್, ಬಟ್ ಯಾವ್ದೇ ಸಂಘಟನೆಗಳು ಏನು ಕೆಲಸ ಆಗಿಲ್ಲ, ಆಗ್ತಾವೋ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಸಂಘಟನೆ ಸೇರಿ ಈ ಒಂಥರ ರೂಪರೇಷೆಗಳನ್ನ ಹಾಕೊಂಡು ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ಒಂದು ಕೆಲಸ ಆಗದೆ ಇರೋ ತರ ನಾವು ಮಾಡ್ಕೊಳ್ಳೋನು, ಆ ಒಂದು ನೊಂದವರ ಧ್ವನಿಯಾಗಿ ಈ ಒಂದು ಸಂಘಟನೆ ಇರ್ತೈತಿ. ಅದಕ್ಕೋಸ್ಕರ ನೀವು ಒಂದು ಮಹಿಳಾ ಒಂದು ಘಟಕದ ಇದು ಆಗ್ರಿ ಅಂತ ಹೇಳಿದಾಗ ನಾನು ಒಪ್ಕೊಂಡು ಈ ಒಂದು ಸಂಘಟನೆಗೆ ಬಂದಿದ್ದೇನೆ. ಈ ಒಂದು ಸಂಘಟನೆ ಹೆಂಗ ಆಗ್ಬೇಕು ಅಂತಂದ್ರ ನೊಂದವರ ಧ್ವನಿ ಆಗ್ಬೇಕು. ಈಗ ಎಲ್ಲಾ ರೀತಿಯಿಂದ ಯಾವುದೇ ಒಂದು ಈ ಹಳ್ಳಿ ನೋಡ್ರಿ, ಎಲ್ಲ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತಿಲ್ಲ. ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು, ಎಲ್ಲಾನು ಗೊತ್ತು. ಹಾಗಾಗಿ ಈ ಒಂದು ಸಂಘಟನೆ ಆದ್ರಿಂದ ಒಳ್ಳೇದಾಗ್ತದ ಅಂತ ಅನ್ಕೊಂಡಿನಿ. ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವ್ರು ಹೇಳ್ತಾರ, ದೇವರು ಮತ್ತು ಧರ್ಮದಿಂದ ಉದ್ಧಾರ ಆಗುವುದಿಲ್ಲ, ಶಿಕ್ಷಣದಿಂದ ಮಾತ್ರ ನಾವು ಒಂದು ಉದ್ಧಾರ ಮಾಡ್ಬೋದು ಜನರನ್ನ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನ ಒಳ್ಳೆ ಶಿಕ್ಷಿತರನ್ನಾಗಿ ಮಾಡೋಣ, ಆಮೇಲೆ ಅವರು ಸಂಘಟನೆಯನ್ನ ಹುಡ್ಕೊಂಡು ಹೋಗ್ತಾರ, ಆಮೇಲೆ ಒಳ್ಳೆ ಒಂದು ಸಮಾಜ ನಿರ್ಮಾಣ ಆಗ್ತದ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.